ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಂದುಕೊಂಡಿದ್ದನ್ನ ಸಾಧಿಸೇ ಬಿಟ್ರಲ್ಲ ಮೋದಿ ಮೂರನೆಯ ಅವಧಿಯಲ್ಲಿ ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಇದು. ಮತ್ತು ಅವತ್ತು ಮಾಡಿದ ಕೆಲಸ ಇವತ್ತು ಯಾವ ರೀತಿ ಫಲಿತಾಂಶ ಕೊಡ್ತಾ ಇದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಇರುವಂತಹ ರಿಪೋರ್ಟ್ ಇದು. ನೋಡ್ತಾ ಹೋಗೋಣ ಒನ್ ಬೈ ಒನ್. ಅಮೆರಿಕಾಗೆ ಯಾವ ರೀತಿ ಶಾಕ್ ಕೊಟ್ಟಿದೆ ಭಾರತವನ್ನು ಕಾಡೋದಕ್ಕೆ, ಮೋದಿ ಇಳಿಸೋದಕ್ಕೆ ಈಗ ಮೂರೂ ಕಡೆಯಿಂದ ಎದುರಾಳಿಗಳು ಒಳಗಡೆ ಹೊರಗಡೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಭಾರತ ಹೇಗೆ ಮುನ್ನುಗ್ತಾ ಇದೆ, ಭಾರತೀಯರು ನೋಡಲೇಬೇಕಾದ ರಿಪೋರ್ಟ್ ಇದು. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಬಹಳ ದೊಡ್ಡ ಗುಡ್ ನ್ಯೂಸ್ ಇದು. ಭಾರತ ಉಳಿದೆಲ್ಲ ರಾಷ್ಟ್ರಗಳಿಗಿಂತ ನಂಬರ್ 1 ಆಗಿದೆ ಕೋವಿಡ್ ಬಳಿಕದ ಬೆಳವಣಿಗೆ ಅಭಿವೃದ್ಧಿಯ ದರದಲ್ಲಿ. ನೋಡಿ, ಈಗ ರಿಪೋರ್ಟ್ ಔಟ್ ಆಗಿದೆ. ಕೋವಿಡ್ ಸಾಂಕ್ರಾಮಿಕದ ನಂತರ, ಅಂದರೆ ಕೋವಿಡಲ್ಲಿ ಇಡೀ ಜಗತ್ತು ಕೊಲ್ಯಾಪ್ಸ್ ಆಗೋ ಹಂತಕ್ಕೆ ಹೋಗ್ಬಿಡ್ತು. ಅದರಿಂದ ಚೇತರಿಸ್ಕೊಂಡ ರೀತಿ ಮತ್ತು ಆ ಕೋವಿಡ್ ಟೈಮನ್ನು ಮ್ಯಾನೇಜ್ ಮಾಡಿದ್ದು, ಜನರನ್ನು ರಿಕವರಿ ಮಾಡಿಕೊಂಡಂಥ ರೀತಿ ಮತ್ತು ಆರ್ಥಿಕತೆ ಮ್ಯಾನೇಜ್ ಮಾಡಿಕೊಂಡಿದ್ದು ಎರಡೂ ತುಂಬ ಇಂಪಾರ್ಟೆಂಟು. ಆ ಎರಡೂ ಸವಾಲುಗಳನ್ನು ಭಾರತ ಗೆಲ್ತು ಅಂತ ಭಾರತ ಗೆಲ್ತು ಅಂತ ಕೇಂದ್ರ ಸರ್ಕಾರದವ್ರು ಹೇಳ್ಕೊಳ್ತಾರೆ. ನಂಬೋದು ಹೇಗೆ? ಜಗತ್ತೆಲ್ಲ ಬದುಕ್ತಿಲ್ವಾ ಇವತ್ತು, ಭಾರತನೂ ಇದೆಯಪ್ಪ ಅಂತ ವಾದ ಮಂಡಿಸಬಹುದು. ಈಗ ನೋಡಿ, ಪಕ್ಕಾ ಲೆಕ್ಕ ಸಿಗ್ತಾ ಇದೆ ನಿಮಗೆ. ಕೋವಿಡ್ ಸಾಂಕ್ರಾಮಿಕದ ನಂತರ ಭಾರತ ಆರ್ಥಿಕ ಬೆಳವಣಿಗೆಯಲ್ಲಿ ಉಳಿದೆಲ್ಲ ರಾಷ್ಟ್ರಗಳಿಗಿಂತ ಮೇಲಿದೆ, ನಂಬರ್ 1 ಇದೆ. ಅಮೆರಿಕ ನಂಬರ್ 1 ಇರುವಂತಹ ಆರ್ಥಿಕತೆ, ಅಮೆರಿಕಾಗಿಂತಲೂ ನಮ್ಮ ಆರ್ಥಿಕ ಬೆಳವಣಿಗೆ ಕೋವಿಡ್ ಬಳಿಕ ವೇಗವಾಗಿದೆ. ಚೀನಾ, ಇಂಗ್ಲೆಂಡ್, ಐರೋಪ್ಯ ಒಕ್ಕೂಟಗಳಿಗಿಂತ ಕ್ಷಿಪ್ರ ಬೆಳವಣಿಗೆ ಸಾಧಿಸಿದೆ. ಅಂದರೆ ಆ ಕೋವಿಡ್ ಟೈಮಲ್ಲಿ ತಿಂದ ಪೆಟ್ಟಿನಿಂದ ತುಂಬ ಬೇಗ ಮೇಲೆದ್ದು ಮತ್ತೆ ಮುಂದಕ್ಕೆ ಸಾಗ್ತಾ ಇದೆ ಏರುಗತಿಯಲ್ಲಿ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಿದೆ. ಹಾರ್ವರ್ಡ್ ವಿವಿ, ಅಮೆರಿಕದ ಹಾರ್ವರ್ಡ್ ವಿವಿನೇ ಇಟ್ಟಿರುವಂಥ ರಿಪೋರ್ಟ್ ಇದು. ಅಮೆರಿಕಾಗಿಂತ ಭಾರತ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡ್ತು ಪರಿಸ್ಥಿತಿಯನ್ನು ಅಂತ ಹಾರ್ವರ್ಡ್ ವಿವಿ ಆರ್ಥಿಕ ತಜ್ಞ ಜೇಸನ್ ಫರ್ಮನ್ ಈ ರಿಪೋರ್ಟನ್ನು ಇಟ್ಟಿದ್ದಾರೆ. ಈಗ 2019ರಿಂದ 25ರ ಅವಧಿಯಲ್ಲಿನ 3ನೇ ತ್ರೈಮಾಸಿಕದ GDP ಬೆಳವಣಿಗೆಯನ್ನು ಹೋಲಿಕೆ ಮಾಡಿ ಅಧ್ಯಯನ ಮಾಡಿ, ಮತ್ತು ಆ ಪರಿಸ್ಥಿತಿ ಯಾವ ರೀತಿ ಬದಲಾಗಿದೆ ಯಾವ್ಯಾವ ದೇಶದಲ್ಲಿ ಅನ್ನೋದನ್ನು ಅಧ್ಯಯನ ಮಾಡಿ ಈಗ ರಿಪೋರ್ಟ್ ಇಟ್ಟಿದ್ದಾರೆ. ಭಾರತದ ಆರ್ಥಿಕ ಕಾರ್ಯಕ್ಷಮತೆಯ ಗತಿಯನ್ನು ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿ ಇರುವಾಗ, ಇಡೀ ಜಗತ್ತಿನಲ್ಲಿ ಪ್ರತಿಕೂಲ ಪರಿಸ್ಥಿತಿ ಇರುವಾಗ ಭಾರತ ಯಾವ ರೀತಿ ಈ ಸಾಧನೆ ಮಾಡ್ತು ಅಂದರೆ ರೀಸನ್ಸ್ ಕೊಡ್ತಾರೆ ನೋಡಿ. ಡಿಜಿಟಲ್ ಮೂಲಸೌಕರ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತು, ಡಿಜಿಟಲ್ ಕ್ರಾಂತಿಯನ್ನು ಮಾಡ್ತು ಕೇಂದ್ರ ಸರ್ಕಾರ ಭಾರತದಲ್ಲಿ. ಅದಿವತ್ತು ದೇಶದ ಈ ಪರಿಸ್ಥಿತಿಗೆ ಅತ್ಯಂತ ಪ್ರಮುಖ ಕಾರಣವಾಗಿದೆ. ತೆರಿಗೆ ಕ್ರಾಂತಿ, ಒಂದು ಬಜೆಟಲ್ಲಿ ಟ್ಯಾಕ್ಸ್ ರಿಲೀಫನ್ನು ಕೊಟ್ಟಿರೋದು, ಅದಾದ ಮೇಲೆ ಐತಿಹಾಸಿಕ ಸ್ವತಂತ್ರ ಭಾರತದಲ್ಲಿಯೇ ಮೊದಲು ಅನ್ನುವಂತೆ GST ಕಟ್ ಮಾಡಿದ್ದು, ದರವನ್ನು ಕಟ್ ಮಾಡಿದ್ದು, ಅದು ಇಡೀ ದೇಶದ ಜನರಿಗೆ ನೇರವಾಗಿ ಸಿಕ್ಕಂತಹ ಲಾಭ. ಹಾಗಾಗಿ ಈ ತೆರಿಗೆ ಕ್ರಾಂತಿ ಸುಧಾರಣೆ ಇದೆಯಲ್ಲ, ಅದು ಭಾರತ ದೇಶದ ಆಧಾರ ಸ್ತಂಭವಾಗಿದೆ, ಭವಿಷ್ಯದ ಆರ್ಥಿಕತೆಗೆ ಮುನ್ನುಡಿಯನ್ನು ಬರೆದಿದೆ. ಅದು ಒಂದು ಪ್ರಮುಖವಾದ ಕಾರಣ. ಹೂಡಿಕೆ ಸ್ನೇಹಿ ನಿಯಮಗಳನ್ನು ರೂಪಿಸಿರೋದು, ಇಲ್ಲಿ ಹೂಡಿಕೆ ಆಗೋದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರು ಮತ್ತು ಹೂಡಿಕೆ ಮಾಡೋರಿಗೆ ಪೂರಕವಾಗಿರುವಂತಹ ನಿಯಮಗಳು ಎರಡೂ ಕೂಡ ಭಾರತ ಹೊರಗಡೆಯಿಂದ ಬರುವಂತೆ, ಭಾರತನೇ ಬೆಸ್ಟ್ ಡೆಸ್ಟಿನೇಷನ್, ಭಾರತದ ಜೊತೆಗೆ ಇವತ್ತು ನಾವು ಇನ್ವೆಸ್ಟ್ ಮಾಡಿಕೊಂಡ್ರೆ ಗೆದ್ವಿ, ಮುಂದೆ ಭಾರತ ಟಾಪಲ್ಲಿರುತ್ತೆ ಅಂತ ಭಾರತವೇ ಬೇಕು ಅಂತ ಬರೋ ರೀತಿಯಲ್ಲಿ ಮಾಡಿದೆ. ಇದೆಲ್ಲ ಕಾರಣಗಳು ಭಾರತದ ಈ ರೀತಿಯ ಬೆಳವಣಿಗೆಗೆ ಕಾರಣವಾಗಿರೋದು, ಕ್ಷಿಪ್ರ ಪ್ರಗತಿಗೆ ಕಾರಣವಾಗಿರೋದು ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ. ಅಮೆರಿಕದ ಹಾರ್ವರ್ಡ್ ವಿವಿ ರಿಪೋರ್ಟೇ ಇದನ್ನು ಹೇಳ್ತಾ ಇದೆ, ಭಾರತದ್ದಲ್ಲ ಈ ರಿಪೋರ್ಟು. ಭಾರತದ ಆರ್ಥಿಕ ಬೆಳವಣಿಗೆ 2025ರ ಮಧ್ಯಭಾಗದಲ್ಲಿ 5%ಕ್ಕಿಂತಲೂ ಹೆಚ್ಚು ಏರುಗತಿಯಲ್ಲಿ ಸಾಗ್ತಾನೇ ಇದೆ. ಕನ್ಸಿಸ್ಟೆನ್ಸ್ ಆಗಿ ಅದರ ಮೇಲೇನೇ ಇದೆ. ಸುದೀರ್ಘ ಹಾದಿಯಲ್ಲಿ ಜಿಗಿತದಲ್ಲಿ ಹೆಚ್ಚಳ ತೋರೋ ಮೂಲಕ ನಂಬರ್ 1 ಆಗಿದೆ ಅಮೆರಿಕ. ಚೀನಾ ಇನ್ನಿತರ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ನಂಬರ್ 1 ಆಗಿದೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಅಮೆರಿಕ ಹಾಗೂ ಹೀಗೂ ಒದ್ದಾಡಿಕೊಂಡು ಕೆಲವು ಪಾಲಿಸಿಗಳ ಮೂಲಕ 2%ಗೆ 2025ರಷ್ಟೊತ್ತಿಗೆ ಗ್ರೋತ್ ರೀಚ್ ಆಗ್ತಿದೆ. ಆದರೆ ಚೀನಾದಲ್ಲಂತೂ
ಸಿಕ್ಕಾಪಟ್ಟೆ ಕ್ರೈಸಿಸ್ಸು. ಫಾರ್ ಎಕ್ಸಾಂಪಲ್ ಅಲ್ಲಿ ರಿಯಲ್ ಎಸ್ಟೇಟ್ ರಿಲೇಟೆಡ್ ಸಮಸ್ಯೆಗಳಿವೆ. ರಿಕವರಿ ಅಲ್ಲಿ ಸಾಧ್ಯವೇ ಆಗ್ತಾ ಇಲ್ಲ. ಯಾಕಂದರೆ ಪಾಲಿಸೀಸ್ ಆ ರೀತಿ ಇರೋದು, ಅಲ್ಲಿನ ನಾಯಕತ್ವ ತಗೊಳ್ತಿರೋ ನಿರ್ಧಾರಗಳು ಚೀನಾವನ್ನು ಅಲ್ಲೇ ಒದ್ದಾಡೋ ರೀತಿಯಲ್ಲಿ ಮಾಡ್ತಿದೆ. ಮತ್ತು ಪ್ರೊಜೆಕ್ಟೆಡ್ ಗ್ರೋತ್ 2025 -5%, ಚೀನಾದ್ದು -5% ಇದೆ. ಭಾರತ ಮಾತ್ರ ಇವ್ರಿಗೆ ಕಂಪೇರ್ ಮಾಡಿದ್ರೆ ಬಹಳ ಬಹಳ ದೂರದಲ್ಲಿ ಬೆಳವಣಿಗೆ ಏರುಗತಿಯಲ್ಲಿಯೇ ಕಾಣಿಸ್ತಾ ಇದೆ ಅನ್ನೋದನ್ನು ಹಾರ್ವರ್ಡ್ ವಿವಿ ರಿಪೋರ್ಟ್ ತುಂಬಾ ಡೀಟೇಲ್ಡ್ ಆಗಿ ಇಟ್ಟಿರೋದು. ಭಾರತದ ಈ ಅಭಿವೃದ್ಧಿ ಅಸಾಧಾರಣ ಅಂತ ವಿವರಿಸ್ತಿದ್ದಾರೆ. ಹಾಗೆ ಇದರ ಮುಂದೆ ಅಮೆರಿಕ ಕೂಡ ಮಂಕಾಗಿ ಹೋಗಿದೆ. ಭಾರತದ ಎದುರು ಅಮೆರಿಕ ಮಂಕಾಗಿ ಹೋಗಿದೆ. ಭಾರತದ ಪಾಲಿಸಿಗಳ ಮುಂದೆ, ಭಾರತದ ನಿರ್ಧಾರ, ನೀತಿ, ನಿಯಮಗಳು ಏನೇನು ರೂಪಿಸಲ್ಪಡ್ತೀವಿಯಲ್ಲ ಭಾರತದಲ್ಲಿ, ಅದ್ರ ಮುಂದೆ ಜಗತ್ತಿನ ವಿವಿಧ ಬಲಿಷ್ಠ ರಾಷ್ಟ್ರಗಳು ಮಂಕಾಗಿವೆ ಅನ್ನೋದನ್ನು ಹೇಳ್ತಾ ಇದೆ ಈ ರಿಪೋರ್ಟ್. ಹಾಗೆ ನೋಡಿ, S&P ರಿಪೋರ್ಟ್ ಕೂಡ ಹೊರಬಿದ್ದಿದೆ ಇದೇ ಹೊತ್ತಲ್ಲಿ. ಭಾರತ ಆರ್ಥಿಕತೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ 6.5% ಮತ್ತು ಮುಂದಿನ ಹಣಕಾಸು ವರ್ಷದಲ್ಲಿ 6.7% ಇನ್ನೂ ಉತ್ತಮನೇ ಆಗುತ್ತೆ ಅಂತ. ಅದು ಗ್ಲೋಬಲ್ ಏಜೆನ್ಸಿ ರೇಟಿಂಗ್, ಅದು ಕೂಡ ಬಹಳ ಪಾಸಿಟಿವ್ ಆಗಿ ಭಾರತಕ್ಕೆ ಸಿಕ್ಕಿರೋದು. ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್-ಜೂನ್ ಅವಧಿಯಲ್ಲಿ ಭಾರತ GDP 5 ತ್ರೈಮಾಸಿಕಗಳಲ್ಲಿ ಗರಿಷ್ಠ 7.8% ಅಷ್ಟು ಬೆಳವಣಿಗೆ ಸಾಧಿಸಿದೆ. ಸೊ ಎಲ್ಲೆಡೆಯಿಂದ ಭಾರತದ ಅಭಿವೃದ್ಧಿಯ ಬಗ್ಗೆ ಈಗ ಶ್ಲಾಘನೆ ವ್ಯಕ್ತವಾಗ್ತದೆ. ಬರೀ ಶ್ಲಾಘನೆ ಅಷ್ಟೇ ಅಲ್ಲ, ವಿತ್ ನಂಬರ್ಸು, ವಿತ್ ಡಾಕ್ಯುಮೆಂಟ್ಸು ನಾವು ಇಡೀ ದೇಶವಾಸಿಗಳು ಅರ್ಥ ಮಾಡಿಕೊಳ್ಳುವಂಥ ಸತ್ಯಾಂಶವನ್ನು ಅಲ್ಲಿ ನಾವು ನೋಡಬಹುದು. ಇದು ಭಾರತದ ಬೆಳವಣಿಗೆಯ ಅಭಿವೃದ್ಧಿಯ ಅಸಲಿಯತ್ತು. ಇನ್ನೊಂದು ನೋಡಿ, 4 ಟ್ರಿಲಿಯನ್ ಈ ವರ್ಷ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆ ಗಾತ್ರ 4 ಟ್ರಿಲಿಯನ್ ಅಮೆರಿಕನ್ ಡಾಲರ್ನ ದಾಟುತ್ತೆ ಅಂತ ದೇಶದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ತಮ್ಮ ಲೆಕ್ಕಾಚಾರವನ್ನು ಮಂಡಿಸಿದ್ದಾರೆ. ಭಾರತದ ಆರ್ಥಿಕ ಪ್ರಗತಿಯ ವೇಗ ಹೇಗಿದೆ ಅಂದರೆ ಖಂಡಿತವಾಗಿಯೂ ಕೂಡ ಟಾಪ್ 3ಗೆ ಸದ್ಯದಲ್ಲಿಯೇ ಬಂದು ರೀಚ್ ಆಗುತ್ತೆ. 2006ರಲ್ಲಿ ಬಹಳಷ್ಟು ಬೆಳವಣಿಗೆಗಳು ಭಾರತಕ್ಕೆ ಪೂರಕವಾಗಿ ನಡೆಯುತ್ತೆ ಅನ್ನೋದನ್ನು ಈ ರಿಪೋರ್ಟ್ಸ್ ಎಲ್ಲ ಹೇಳ್ತಾ ಇರೋದು. ಇನ್ನು ಭಾರತ ಇಲ್ಲಿ ತನಕ ಟ್ಯಾಕ್ಸ್ ರಿಲೀಫು, GST ದರ ಕಟ್ ಮಾಡ್ತಲ್ಲ, 2026ರಲ್ಲಿ ಏನು ಮಾಡೋದಕ್ಕೆ ಹೊರಟಿದೆ? ಮತ್ತೊಂದು ಮಹಾಕ್ರಾಂತಿ. ಮೋದಿ ನಿರ್ಮಲಾ ಸೀತಾರಾಮನ್ ಮಾಡ್ತಿರೋದು ಏನದು ಅಂತ ಕೇಳಿದ್ರೆ, ಈ ಸಲ ಬಿಸ್ನೆಸ್ ಮೆನ್ ಮತ್ತು ಎಕ್ಸ್ಪೋರ್ಟರ್ಸ್ಗೆ ಟ್ಯಾಕ್ಸ್ ರಿಲೀಫ್ ಕೊಡುವಂಥ ಸಮಯ, ಬಹುದೊಡ್ಡ ಕ್ರಾಂತಿ ಆಗುತ್ತೆ ಭಾರತದಲ್ಲಿ ಅಂತಲೇ ಹೇಳಲಾಗ್ತಿದೆ. ಈ ಸ್ಟೆಪ್ ಮೂಲಕ ಹೊಸ ಹೊಸ ಟ್ರೇಡ್ ಡೀಲ್ಸು ಓಪನ್ ಆಗುತ್ತೆ ಭಾರತಕ್ಕೆ. ಮತ್ತು ಬೇರೆ ಬೇರೆ ರೀತಿ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸನ್ನು ಕೊಡೋದಕ್ಕಾಗತ್ತೆ. ಈಸಿಯರ್ ಕ್ರೆಡಿಟು, ಫಾಸ್ಟರ್ ಕಸ್ಟಮ್ಸು, ಸೆಕ್ಟರ್ ಫೋಕಸ್ಡ್ ರಿಲೀಫ್ ಟು ಕೌಂಟರ್ ಗ್ಲೋಬಲ್ ಟ್ಯಾರಿಫ್ ವಾರ್ಸ್. ಈ ಐಡಿಯಾ ಮಾಡಿರೋದು ಈ ಟ್ಯಾರಿಫ್ ವಾರ್ ನಡುವೆ ಮುಂದೆ ಸಾಗೋದಿಕ್ಕೆ ಭಾರತ. ಮತ್ತು ಪ್ರೋ ಗ್ರೋತ್, ಇದು ಇನ್ನೊಂದು ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ಭಾರತದಲ್ಲಿ GST ರಿಫಾರ್ಮ್ ರೀತಿಯಲ್ಲಿಯೇ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಿದೆ. ಮ್ಯಾನುಫ್ಯಾಕ್ಚರಿಂಗ್ ದೊಡ್ಡ ಮಟ್ಟದಲ್ಲಿ ಬಲವನ್ನು ಪಡ್ಕೊಳ್ಳುತ್ತೆ. ಹಾಗೆ ಗ್ಲೋಬಲ್ ಡಿಮ್ಯಾಂಡ್ ಜಾಸ್ತಿ ಮಾಡೋದಕ್ಕೆ ಸುಲಭವಾಗುತ್ತೆ. ಇದು ಇಂಟರ್ನ್ಯಾಷನಲ್ ಸಪ್ಲೈ ಚೈನಲ್ಲಿ ಭಾರತ ಬಲಿಷ್ಠವಾಗಿ ನಿಲ್ಲೋದಕ್ಕೆ ಬೇಕಾದಂಥ ಒಂದು ಮೆಗಾ ಸ್ಟೆಪ್ಪನ್ನು 2026ರ ಆರಂಭದಲ್ಲಿಯೇ, ಅಂದರೆ ಬಜೆಟಲ್ಲಿ ಬಹುಶಃ ಈ ಒಂದು ಘೋಷಣೆಯನ್ನು ನೋಡಬಹುದು ನಾವು. ಭಾರತ ಮಾಡಲಿದೆ, ಮತ್ತೆ ಜಗತ್ತಿಗೆ ಆಘಾತ ಕೊಡುತ್ತೆ. ನೋಡಿ, ಈಗ ಬಹುತೇಕ ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್ ಅಂತಿಮ ಹಂತಕ್ಕೆ ಬರ್ತಾ ಇದೆ. ನಮಗೆ ಬೇಕಾದಂಗೆ ಆಯ್ತಲ್ಲ ಕಡೆಗೆ. ಟ್ಯಾರಿಫ್ ಮೂಲಕ ಆಟ ಆಡ್ಸಕ್ಕೆ ಬಂದರು, ಜಗ್ಗಲಿಲ್ಲ. ಬೇರೆ ರಾಷ್ಟ್ರಗಳ ಜೊತೆಗೆ ನಾವು ವಾಣಿಜ್ಯ ವ್ಯಾಪಾರ ಮಾತುಕತೆ ಮಾಡಿಕೊಂಡು ಎಕ್ಸ್ಪೋರ್ಟ್ ಕುಗ್ಗದಿರೋ ರೀತಿ ನೋಡ್ಕೊಂಡ್ವಿ. ಇಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಆಗೋ ರೀತಿಯಲ್ಲಿ ಟ್ಯಾಕ್ಸ್ ರಿಲೀಫ್ಗಳನ್ನು ಕೊಟ್ಟುಕೊಂಡು ಭಾರತ ಮ್ಯಾನೇಜ್ ಮಾಡ್ಕೊಳ್ತು. ಹೊರಗಡೆ ಎಕ್ಸ್ಪೋರ್ಟು ಏನು ಅಮೆರಿಕ ಎಕ್ಸ್ಪೆಕ್ಟ್ ಮಾಡಿತ್ತಲ್ಲ ಆ ರೀತಿ ಕುಗ್ಗಲಿಲ್ಲ. ಒಂದು ಸ್ವಲ್ಪ ಹೊಡೆತ ಬಿತ್ತು, ಅದನ್ನು ಭಾರತ ತಡ್ಕೊಳ್ತು. ಇದೆಲ್ಲದರ ಪರಿಣಾಮ ಇವತ್ತು ಹೆಂಗಾಗಿದೆ ಅಂದರೆ, ಅಮೆರಿಕವನ್ನು ಭಾರತ ಆಟ ಆಡಿಸ್ತಿದೆ. ಇನ್ಫ್ಯಾಕ್ಟ್ ಚೀನಾದಷ್ಟು ಸ್ಟ್ರಾಂಗ್ ನಾವಿನ್ನೂ ಆಗಿಲ್ವಲ್ಲ. ಚೀನಾಗಿಂತ ವೇಗ ನಮ್ಮದು ಜಾಸ್ತಿ ಇದೆ. ಬಟ್ ಚೀನಾ ಆಲ್ರೆಡಿ ಬೆಳೆದು ದೊಡ್ಡ ಗಾತ್ರದಲ್ಲಿ ನಿಂತಿರೋದಲ್ವ. ಅಷ್ಟು ಸ್ಟ್ರಾಂಗ್ ಆಗದೇನು ಇಲ್ಲೇ ನಾವು ಅಮೆರಿಕವನ್ನು ಆಟ ಆಡಿಸ್ತಿದ್ದೀವಿ.
ಈಗಿರೋ ಪರಿಸ್ಥಿತಿಯಲ್ಲೇ ಅಮೆರಿಕವನ್ನ ತುದಿ ಬೆರಳಲ್ಲಿ ಆಟ ಆಡಿಸುವಷ್ಟು ಭಾರತದ ಚಾಕಚಕ್ಯತೆ, ಭಾರತ ಸರಿಯಾದ ಸಮಯದಲ್ಲಿ ತಗೊಂಡಂಥ ನಿರ್ಧಾರಗಳು ಈಗ ಫಲ ಕೊಟ್ಟಿರೋದು. ಅಮೆರಿಕ ಜೊತೆ ಟ್ರೇಡ್ ಡೀಲ್ ಬಹುತೇಕ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಅದು ಕೂಡ ನಮಗೆ ಬೇಕಾದಂತೆ ಆರಂಭದಿಂದ ಹೇಳ್ಕೊಂಡು ಬಂದಿದ್ದಷ್ಟೇ. ಇದು ವಿನ್ ವಿನ್ ಫಾರ್ಮುಲಾ ಆದರೆ ಓಕೆ, ವಿನ್ ಲೂಸ್ ಅಂದರೆ ನಾವು ಯಾಕೆ ಕಳ್ಕೊಳ್ಳೋಣ, ಮ್ಯೂಚುವಲಿ ಬೆನಿಫಿಷಿಯಲ್ ಆದರೂ ಒಪ್ಕೊಳ್ತೀವಿ, ಇಲ್ಲ ಅಂದ್ರೆ ನಮಗೇನು ಅರ್ಜೆಂಟ್ ಇಲ್ಲ, ನಿಮಗೆ ಅರ್ಜೆಂಟ್ ಇದ್ರೆ ನೀವೇ ಬರ್ತೀರಾ ಅಂತ ಆರಂಭದಿಂದ ಇಷ್ಟೇ ಡೈರೆಕ್ಟಾಗಿ ಹೇಳ್ಕೊಂಡು ಬಂದು ಟ್ರಂಪ್ ಮುಖಕ್ಕೆ ಹೊಡೆದಂಗಾಗಿ ಇಷ್ಟೆಲ್ಲ ಈಗೋ ಹರ್ಟ್ ಮಾಡ್ಕೊಂಡಿದ್ದು, ಕೊನೆಗೆ ಅವ್ರ ದೇಶದಲ್ಲಿ ಬೆಲೆ ಏರಿಕೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ಟ್ಯಾರಿಫು ಎಷ್ಟೆಲ್ಲ ಹೇರಿದ್ದು ಝೀರೋಗೆ ತಂದು ನಿಲ್ಲಿಸಿದ್ರು ಸುಮಾರು 250 ಪ್ರಾಡಕ್ಟ್ಸ್ಗೆ. ಅದು ಭಾರತಕ್ಕೆ ಮತ್ತೆ ಅನುಕೂಲ ಆಯಿತು. ನಾವು ಕೇಳೇ ಇಲ್ಲ, ಅವರೇ ಮಾಡೋ ರೀತಿ ಪರಿಸ್ಥಿತಿ ಒದಗಿ ಬಂತು, ಅವ್ರ ದೇಶದಲ್ಲಿ ಅವ್ರು ನಿಭಾಯಿಸೋದಕ್ಕಾಗದೆ. ಸೊ ಇದೆಲ್ಲ ಭಾರತಕ್ಕೆ ಪೂರಕವಾಗಿರೋದ್ರಿಂದ ಅಮೆರಿಕವನ್ನು ಇವತ್ತು ಭಾರತ ಆಟ ಆಡಿಸೋ ರೀತಿಯಾಗಿದೆ. ಚೀನಾದಷ್ಟು ಮೇಲಕ್ಕೆ ಏರದೆಯೂ ಕೂಡ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಈಗ ನೋಡಿ ಮೋದಿ ನಾಯಕತ್ವ ಇನ್ನು ತಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಏನೇನು ನಡೀತಿದೆ ಭಾರತದ ಒಳಗಡೆ, ಬಾರ್ಡ್ರಲ್ಲಿ, ಹೊರಗಡೆ ಸಿಕ್ಕಾಪಟ್ಟೆ ಸವಾಲುಗಳು. ಪಾಕಿಸ್ತಾನ ಊಹಿಸಲಾರದ ರೀತಿಯಲ್ಲಿ ಪ್ಲ್ಯಾನ್ ಮೇಲೆ ಪ್ಲ್ಯಾನ್ ಮಾಡ್ತಾನೇ ಇದೆ. ಬ್ಲಾಸ್ಟ್ಗಳು, ಅಟ್ಯಾಕ್ಗಳು ಬೇರೆ ಬೇರೆ ರೀತಿಯಲ್ಲಿ. ಅಲ್ಲಿ ಬಾಂಗ್ಲಾ ಗಡಿಯಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರೆಷರ್ ಕ್ರಿಯೇಟ್ ಮಾಡೋ ಪರಿಸ್ಥಿತಿ. ಅಲ್ಲೂ ನಮ್ಮ ಸೇನೆ ಹೈ ಅಲರ್ಟಲ್ಲಿದೆ. ಪಾಕ್ ಬಾರ್ಡ್ರಲ್ಲೂ ಕೂಡ ಅದೇ ಪರಿಸ್ಥಿತಿ. ಈಗ ಅರುಣಾಚಲ ಈ ವೀಸಾ ಅಂತ ಗಲಾಟೆ ಆಗ್ತಾ ಇದೆ, ರಿಜೆಕ್ಟ್ ಮಾಡಿದ್ದಾರೆ ಭಾರತ. ಹಾಗಾದರೆ ಚೀನಾನ ಎದುರಿಸೋಕ್ಕಾಗ್ತಿಲ್ಲ, ಮೋದಿ ಸುಮ್ಮನೆ ಹೇಳ್ತಾರೆ ಹೆಸರಿಗಷ್ಟೇ. ಚೀನಾ ಭಾರತಕ್ಕೆ ಹೆಂಗೆ ಮಾಡ್ತಿದೆ ನೋಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿರೋಧ ಪಕ್ಷಗಳಿಗೆಲ್ಲ ಅಸ್ತ್ರವಾಗ್ತಿದೆ. ಇದೇ ರೀಸನ್ ಹಿಡ್ಕೊಂಡು ಗಡಿ ಖ್ಯಾತೆ ತೆಗೆಯೋದಕ್ಕೆ ಚೀನಾ ಕೂಡ ರೆಡಿ ಆಗ್ತಾ ಇದೆ. ಸೊ ಎಲ್ಲ ಕಡೆಯಿಂದ ಒಟ್ಟೊಟ್ಟಿಗೆ ಒತ್ತಡ ಹೇರುವ ಭಾರತದ ಈ ಆರ್ಥಿಕ ಪ್ರಗತಿ ಮತ್ತು ನಿರ್ಧಾರಗಳಿವೆಯಲ್ಲ ಅದನ್ನೆಲ್ಲ ಕಟ್ ಹಾಕಬೇಕು ಅಂದರೆ ಏನಾದರೂ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ದಾರೆ. ಈ ಓಟ್ ಚೋರಿ ಅಂತ ಹೊತ್ಕೊಂಡೇ ಬಿಡುತ್ತೆ ದೇಶದಲ್ಲಿ ಅಂತ ಅಂದ್ಕೊಳ್ಳಾಗಿತ್ತು. ವಿದೇಶಿ ಮಾಧ್ಯಮಗಳು ಬಿಹಾರ ಎಲೆಕ್ಷನ್ ರಿಸಲ್ಟ್ ಮುಂಚಿನ ದಿನ ಏನೇನು ಬ್ರೇಕಿಂಗ್ ನ್ಯೂಸ್ಗಳನ್ನು ಹಾಕಿದ್ದಾರೆ. ಕೊಚ್ಕೊಂಡು ಹೋಗುತ್ತಾ ಓಟ್ ಚೋರಿಯಲ್ಲಿ ಮೋದಿ ಅನ್ನೋ ರೀತಿಯಲ್ಲಿ ಏನೆಲ್ಲ ಸುದ್ದಿಗಳು ಬಂದವು. ಬಟ್ ಅದಕ್ಕೆ ಉಲ್ಟಾಗಿ ಹೋಯ್ತು ರಿಸಲ್ಟು. ಓಟ್ ಚೋರಿ ಅನ್ನೋದು ವಿದೇಶದವರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಏನೂ ಆಗಲಿಲ್ಲ ಇಲ್ಲಿ ಭಾರತದಲ್ಲಿ. ಈಗ ನೋಡಿ ಡೆಲ್ಲಿಯಲ್ಲಿ ಪೊಲ್ಯೂಷನ್ ರೀಸನ್ ಹಿಡ್ಕೊಂಡು ಪ್ರೊಟೆಸ್ಟ್ಗಳು, ಯುವಕರು ಜೆನ್ಸಿ ಅಂತ ಏನಾದರೂ ಮಾಡಿ ಕಿಡಿ ಹೊತ್ತಿಸೋ ಪ್ರಯತ್ನ ತುಂಬ ಜನ ಒಳಗಿನವರೋ ಹೊರಗಿನವರೋ ಆಗ್ತಿದೆ. ಈಗ ಮೊನ್ನೆ ನೋಡಿದ್ವಲ್ಲ ಟ್ವಿಟ್ಟರಲ್ಲಿ ಲೊಕೇಶನ್ ಈಗ ಗೊತ್ತಾಗ್ತಿರೋದ್ರಿಂದ ವಿದೇಶದಲ್ಲಿ ಕೂತ್ಕೊಂಡು ಭಾರತದವರಂತೆ ಮುಖವಾಡ ಧರಿಸಿ ಇಲ್ಲಿ ನರೇಟಿವ್ ಬಿಲ್ಡ್ ಮಾಡುವ ಮೋದಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಕೆಲಸ ಮಾಡೋ ಬಹಳಷ್ಟು ಜನರ ಐಡೆಂಟಿಟಿ ರಿವೀಲ್ ಆಯ್ತಲ್ವ. ಈಗ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋರಲ್ಲಿ ಬಹಳಷ್ಟು ಜನ, ಸುಮಾರು ಜನ ಈಗ ಗೊತ್ತಾಗಿರೋದು ಈ ಮಾವೋಯಿಸ್ಟ್ಗಳು, ನಕ್ಸಲೈಟ್ಸ್ಗಳ ಪರವಾಗಿ ಇದ್ದವರು ಅಂಥವರೆಲ್ಲ ಒಂದು ಸೇರ್ಕೊಂಡು ಬಿಟ್ಟಿದ್ದಾರೆ. ಸೊ ಹೇಗಾದರೂ ಭಾರತದ ಒಳಗಡೆ ದಂಗೆ ಎಬ್ಬಿಸಬೇಕು ಅಂತ ಏನೋ ಒಂದು ಕಾರಣವನ್ನು ಹುಡುಕಿ ಎಳಿತಾ ಇದ್ದಾರೆ. ಆದರೆ ಭಾರತದ ವೇಗ, ಭಾರತ ಸಾಕ್ತಿರುವ ವೇಗ ಇದೆಲ್ಲವನ್ನು ಕೂಡ ತುಳಿದು ಮುಂದೆ ಸಾಕ್ತಿದೆ ಅನ್ನೋದು ಗಮನಿಸಬೇಕಾದ ವಿಷಯ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.